ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಇವತ್ತು ಹಾಲಿನ ಪುಡಿಯಲ್ಲಿ ಮಿಲ್ಕ್ ಸ್ವೀಟ್ ಮಾಡೋದು ಹೇಗಂತ ನಿಮಗೆ ತಿಳಿಸ್ಕೊಡ್ತೀನಿ. 1 ಕಪ್ಪಷ್ಟು ನಾನು ಹಾಲಿನ ಪುಡಿ ತೊಗೊಂಡಿದ್ದೀನಿ. ಸೇಮ್ ಕಪ್ ಅಳತೆಯಲ್ಲಿ ನಾನು ಇನ್ನೊಂದು ಕಪ್ಪಷ್ಟು ನಾನು ಹಾಲಿನ ಪುಡಿ ತೊಗೊಂಡಿದ್ದೀನಿ. ಸೊ ಲೈಟಾಗಿ ನಾವು ಬಿಸಿ ಮಾಡ್ಕೊಳ್ಳೋಣ. ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ನಾನು ನೀರು ತೊಗೋತೀನಿ. ಸೊ ನೀರು ಕೂಡ ನಾನು ಆ್ಯಡ್ ಮಾಡ್ತೀನಿ. ಯಾವುದೇ ರೀತಿಯಾದ ಗಂಟು ಇರಬಾರ್ದು, ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ತಿಕ್ನೆಸ್ ಇರಬೇಕಾಗುತ್ತೆ. ಸೊ ಆದಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡ್ಕೊಂಡು ನಾವು ಸಿಮ್ಮರಲ್ಲಿ ಇಟ್ಕೊಳ್ಳೋಣ. ಸೊ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡೋಣ. ನಾನು 2 ಸ್ಪೂನಷ್ಟು ನಿಂಬೆ ಹುಳಿ ನಾನು ಇದಕ್ಕೆ ಹಾಕ್ತೀನಿ. ಹಾಕಿದ ತಕ್ಷಣ ಹಾಲು ಒಡೆಯಲು ಆರಂಭಿಸುತ್ತದೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಯಾವುದೇ ರೀತಿಯಾದ ಗಂಟಿಲ್ಲ. ಸೊ ಚೆನ್ನಾಗಿ ಆದಷ್ಟು ಮಿಕ್ಸ್ ಮಾಡಬೇಕು. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲು ಹೊಡೆದಿದೆ, ಯಾವುದೇ ರೀತಿಯಾದ ನೀರಿನ ಅಂಶ ಇರಬಾರ್ದು. ಕಂಪ್ಲೀಟಾಗಿ ನಾವು ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನಾನು 3/4 ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ತೀನಿ. ಸೊ ರುಚಿಗೆ ತಕ್ಕಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಯಾವುದೇ ರೀತಿಯಾದ ಪಾಕ ಬೇಡ, ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗೆ ಇದು ಕಲಾಕಂಡ್ ಕೂಡ ಇದೇ ರೀತಿ ಮಾಡೋದು. ಸೊ ದಯವಿಟ್ಟು ಟ್ರೈ ಮಾಡಿ, ಚೆನ್ನಾಗಿದೆ. ಹಾಗೆ ಟ್ರೈ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸೊ ಬನ್ನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಡ್ರೈ ಆಗಬೇಕಾಗುತ್ತೆ, ಸ್ವಲ್ಪ ನಾವು ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾದ ನೀರಿನ ಅಂಶ ಇರಬಾರ್ದು. ಸೊ ನೋಡಿ, ಆಲ್ರೆಡಿ ಇದು ಗಟ್ಟಿ ಆಗ್ತಿದೆ. ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನಾನು ಯಾವುದೇ ರೀತಿಯಾದ ಗಂಟಿಲ್ಲ ಇದರಲ್ಲಿ. ತಿಕ್ ಪೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ, ಘಮ ಘಮ ಅಂತಿದೆ. ಸೊ ಟ್ರೈ ಮಾಡಿ. ಸೊ ಗೈಸ್ ಆಗಿದೆ ನೋಡಿ, ಈ ಥರ ಯಾವುದೇ ರೀತಿಯಾದ ನೀರಿನ ಅಂಶ ಇದರಲ್ಲಿ ಇರಬಾರ್ದು. ಸೊ ಕಂಪ್ಲೀಟಾಗಿ ಅದು ಎವಾಪರೇಟ್ ಆಗಿದೆ ನೋಡಿ. ಈ ಥರ ತಿಕ್ ಪೇಸ್ಟ್ ನಾವು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಾನೊಂದು ಚಿಕ್ಕ ಬಾಕ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಸುತ್ತ ನಾನು ಸ್ವಲ್ಪ ಲೈಟಾಗಿ ತುಪ್ಪ ಸಾವರಿದ್ದೀನಿ. ಸೊ ನೋಡಿ, ಇದನ್ನು ನಾನು 3 ಅವರ್ಸ್ನ ನಾನು ಬಿಡಬೇಕಾಗುತ್ತೆ. 2 to 3 ಅವರ್ಸ್ ನಾವು ಬಿಡೋಣ. ಸೊ ಬನ್ನಿ. ನೆಕ್ಸ್ಟು ನಾನು ಇದನ್ನು ಕಟ್ ಮಾಡ್ಕೋತೀನಿ. ಸೊ ಚಿಕ್ಕ ಚಿಕ್ಕ ಪೀಸಲ್ಲಿ ನಾನು ಅದು ಆ್ಯಕ್ಚುಲಿ ಶೇಪ್ ಬರಲಿಲ್ಲ ಸರಿಯಾಗಿ. ಸೊ ಚಿಕ್ಕ ಚಿಕ್ಕ ಪೀಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್